ನಮಸ್ಕಾರ, ನಾನು ಅರ್ಪಿತಾ. ಲೋಕದರ್ಶನ್ ಡಿಜಿಟಲ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಮಾಜಿ ಸೈನಿಕರ ಒಕ್ಕೂಟದಿಂದ ಇಂದು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅದರ ಸಂಪೂರ್ಣ ವಿವರ ಇಲ್ಲಿದೆ. ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಆಗಮಿಸಿರುವಂತಹ ಸರ್ವರಿಗೂ ಕೈ ಮುಗಿದು ಭಕ್ತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಸೈನಿಕರ ಕಾರ್ಯಕ್ರಮ, ದೇಶಕ್ಕೆ ನಮ್ಮ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ರಮ. ಆದ್ದರಿಂದ ಸಂಪೂರ್ಣವಾಗಿ ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಯಾರೂ ಕೂಡ ಈ ಕಾರ್ಯಕ್ರಮದಿಂದ ಕದಲಬಾರದು ತಮ್ಮಲ್ಲಿ ಮೊದಲು ಮತ್ತೊಮ್ಮೆ ಕೈ ಮುಗಿದು ಕೇಳ್ಕೊಳ್ತಾ, ನಾವು ಸೈನಿಕರಾಗ ನಮ್ಮಿಂದ ಸಾಧಿಲ್ಲ ಅಂತಂದಾಗ ಆ ಸೈನಿಕರು ಯಾವ ರೀತಿಯಾಗಿ ವಿಶ್ವ ಸಂಘಟನೆಗಳ ಸಹಯೋಗದೊಂದಿಗೆ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮ ಹುತಾತ್ಮ ಯೋಧರಿಗೆ ಅತಿಥಿಗಳಿಂದ ಗೌರವ ಶ್ರದ್ಧಾಂಜಲಿ ಸಮರ್ಪಣೆಯಾಗ್ತಾ ಇದೆ. ಇಲ್ಲ ಅಂತಂದ್ರೆ ಆ ಮೊಬೈಲ್ಗಳನ್ನ ಸೈಲೆಂಟ್ ಮೋಡ್ನಲ್ಲಿ ಇಟ್ಕೊಳ್ಳಿ. ಇದು ಗೌರವಯುತವಾದಂಥ ಕಾರ್ಯಕ್ರಮ. ದಯವಿಟ್ಟು ಯಾವುದೋ ಮೊಬೈಲ್ ಲಿಂಕ್ ಆಗೋದು ಬೇಡ. ಅವರು ಸೈನಿಕರು ಎಲ್ಲವನ್ನೂ ತ್ಯಾಗ ಮಾಡಿದ್ದಾರೆ. ನಾವು ನಮ್ಮ ಮೊಬೈಲ್ಗಳನ್ನ ಕೆಲವೊಂದು ಗಂಟೆ ಸೈಲೆಂಟ್ ಮಾಡೋಣ. ದಯವಿಟ್ಟು ಈಗಾಗಲೇ ಏನಂದ್ರೆ ನಮ್ಮ ಬಾಂಧವರು ದಯವಿಟ್ಟು ಸಿದ್ಧತೆಯಲ್ಲಿದ್ದು ಅವರ ಒಂದು ಗೌರವ ಸಮರ್ಪಣೆ ಮುಗಿದ ತಕ್ಷಣ ಬಿಗಿಲ್ ಬಳಸಬೇಕಾಗಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಅಲ್ಲಿಗೆ ತಿಳ್ಕೊಳ್ಬೇಕು. ದಯವಿಟ್ಟು ಮೊಬೈಲ್ಗಳನ್ನು ಸೆಲೆಕ್ಟ್ ಮಾಡಿ.
ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರಿದಂಥ ಚೇವಲಿಗೆ ಅವರಿಗೆ ಧನ್ಯವಾದಗಳು. ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾದೀತು, ರೈತ ಕೈ ಬಿಟ್ಟರೆ ಮಣ್ಣು ತಿನ್ನಬೇಕಾದೀತು, ಸೈನಿಕ ಕೈ ಬಿಟ್ಟರೆ ಮಣ್ಣು ಸೇರಬೇಕಾದೀತು. ಇವರಿಬ್ಬರು ಕೈ ಬಿಟ್ಟರೆ ನಾವೆಲ್ಲ ಅಧೋಗತಿಗೆ ಹೋಗಬೇಕಾದೀತು. ಇವರಿಬ್ಬರು ಮನಸ್ಸು ಮಾಡಿದರೆ ನಮ್ಮ ದೇಶದ ಚರಿತ್ರೆಯೇ ಬದಲಾದೀತು. ಈಗ ಮುಂದಿನದಾಗಿ ನಮ್ಮದು ಭಾರತ ಸುಸಂಸ್ಕೃತವಾದಂತಹ ದೇಶ. ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ತಾಯಿ ಭಾರತಾಂಬೆಯನ್ನು, ಆ ದೇವನ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮವನ್ನು ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಇದ್ದೀವಿ. ಈ ಒಂದು ವೇದಿಕೆಯಲ್ಲಿ ಜ್ಯೋತಿಯನ್ನು ಬೆಳಗಿಸುವುದರ ಮೂಲ ಅವನ್ನ ಎಲ್ಲ ತೊಲಗಿಸೋಣ. ಸೈನಿಕರ ಬಗ್ಗೆ ನಮ್ಮ ಕೆಲವೊಂದು ನಂಬಿಕೆಗಳನ್ನು ದೂರ ಮಾಡಿ ಅವರ ಬಗ್ಗೆ ನಾವು ಗೌರವವನ್ನು ತಾಳೋಣ. ಇದಾದ ನಂತರ ದಯವಿಟ್ಟು ಎಲ್ಲ ಗಣ್ಯರು ಭಾರತಾಂಬೆಯ ಒಂದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಾಡಬೇಕೆಂದು ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. बोलो भारत माता की जय, बोलो भारत माता की जय, वंदे वंदे जननीं शारदा देवी रामकृष्णं जगद्गुरुं पादपद्मे तैवर्षत्वः प्रणमाम्यहं मुहुर्मुहुः रत्नाकरा दौतपदां हिमालय किरीटिनीं ब्रह्मराजश्रीरत्नाढ्यां वंदे भारत मातरಂ. ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಹಾಗೂ ಈ ಮಹಾ ಒಕ್ಕೂಟದ ನಮ್ಮ ಎಲ್ಲ ಮಿತ್ರ ಸಂಘಟನೆಗಳ ಸಹಯೋಗದಲ್ಲಿ ಪ್ರೋತ್ಸಾಹದಲ್ಲಿ ರೂಪುಗೊಳ್ಳುತ್ತಿರುವಂತಹ ಈ ಕಾರ್ಗಿಲ್ ವಿಜಯೋತ್ಸವ ಸಮಾರಂಭದ ಈ ದಿವ್ಯ ವೇದಿಕೆ ಮೇಲೆ ಆಸೀನರಾಗಿರುವ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ರೈತರ ಒಂದು ಪ್ರೋತ್ಸಾಹಕರಾಗಿ ಕೃಷಿ ಕ್ಷೇತ್ರದಲ್ಲಿ ಅಪಾರವಾದಂತಹ ಸಾಧನೆ ಮಾಡಿದ ಸಾಧಕರು ಇವತ್ತು ನಮ್ಮ ವೇದಿಕೆ ಮೇಲಿದ್ದಾರೆ. ಶ್ರೀಮತಿ ಕವಿತಾ ಮಿಶ್ರಾ ಮೇಡಮ್ ಅವರು ಈ ನಮ್ಮ ಸೈನಿಕರ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನೀಡಿದ್ದಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ಸೈನಿಕರ ಪ್ರೋತ್ಸಾಹಕ್ಕಾಗಿ ನಮಗೆ ಪ್ರೋತ್ಸಾಹ ನೀಡಿ ನಿನ್ನೆ ದಿವಸ ಯಶಸ್ವಿಯಾಗಿ ಪೂರ್ಣಗೊಂಡಿರುವಂತಹ ನಮ್ಮ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದಂಥ ನಮ್ಮ ಶ್ರೀ ಈರಣ್ಣ ರೊಟ್ಟಿ ಅವರು, ಖ್ಯಾತ ಉದ್ಯಮಿಗಳು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ, ಅದೇ ರೀತಿ ಶ್ರೀ ಸುಭಾಷ್ ಪಾಟೀಲ್ ಸರ್, ಜಿಲ್ಲಾಧ್ಯಕ್ಷರು ಬೆಳಗಾವಿಯ ಬಿಜೆಪಿ ಜಿಲ್ಲೆ, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಿ, ಅದೇ ರೀತಿಯಾಗಿ ನಮ್ಮ ಮಾಜಿ ಸೈನಿಕರು ನಿವೃತ್ತಿ ಆದ ನಂತರ ತಮ್ಮದೇ ಆದಂತಹ ಸಾಧನೆ ಮಾಡಿ ತಹಸೀಲ್ದಾರ್ ಮಟ್ಟದವರೆಗೂ ಬೆಳೆದು ಕಿತ್ತೂರು ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಕಲ್ಗೋಡ ಪಾಟೀಲ್ ಸರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸಮಯ ನೀಡಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸಿ, ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಾವು ಪ್ರತಿ ವರ್ಷ ನೀಡುತ್ತಿರುವಂತಹ ಸೈನಿಕ ರತ್ನ ಪ್ರಶಸ್ತಿಯ ಪುರಸ್ಕೃತರು ಕಿತ್ತೂರು ಫೌಜಿ ಫ್ಯಾಕ್ಟರಿಯ ಸಂಸ್ಥಾಪಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಪರ್ವೇಜ್ ಹವಾಲ್ದಾರ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸಿ, ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ನನ್ನ
ಗುರುಮಾತೆಯರಾದ ಶ್ರೀಮತಿ ಲಕ್ಷ್ಮೀ ಬಡಸ್ ಮೇಡಮ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ಅವರಿವರೆನ್ನದೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಗೆ ನಾನು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿಯಾಗಿ ವೇದಿಕೆ ಮುಂಭಾಗದಲ್ಲಿ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಆಗಮಿಸಿದ್ದಾರೆ. ನಮ್ಮ ಮಿತ್ರ ಸಂಘಟನೆಗಳ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಹಳ ದೂರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಸಕ್ರಿಯರಾಗಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳಾ ಘಟಕದ ತಂಡ ಆಗಮಿಸಿದೆ. ಕಾರ್ಯಕ್ರಮದಲ್ಲಿ ಅವರಿವರೆನ್ನದೆ ಉಪಸ್ಥಿತರಿರುವಂತಹ ಎಲ್ಲ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ಸಮಸ್ತ ಮಾಜಿ ಸೈನಿಕರಿಗೆ, ಎಲ್ಲ ಹಿರಿಯರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಮಹಾ ಒಕ್ಕೂಟದ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ನಾನು ತಮ್ಮೆಲ್ಲರಿಗೂ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತೇನೆ. ಇವತ್ತು ಬೆಳಗಾವಿಯಲ್ಲಿ ನಾವು ಇಷ್ಟೊಂದು ಅತ್ಯದ್ಭುತವಾದಂತಹ ಕಾರ್ಗಿಲ್ ವಿಜಯೋತ್ಸವವನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಆಯೋಜನೆ ಮಾಡಿದ್ದೀವಿ. ಕಾರ್ಗಿಲ್ ವಿಜಯೋತ್ಸವವನ್ನು ಆಯೋಜನೆ ಮಾಡಿದಂತಹ ಉದ್ದೇಶ 1999ರಲ್ಲಿ ಏನು ಪಾಕಿಸ್ತಾನದ ಸೈನಿಕರು ನಮ್ಮ ದೇಶದ ಒಂದಿಷ್ಟು ಭೂಮಿಯನ್ನು ಒತ್ತುವರಿಯಾಗಿ ಮಾಡಿಕೊಂಡು ಬರಫ್ ಬೀಳುವಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕರೇನು ಪೋಸ್ಟ್ ಬಿಟ್ಟು ಕೆಳಗೆ ಬಂದಿರ್ತಾರ, ಅದೇ ಸಮಯವನ್ನು ತಾವು ಉಪಯೋಗಿಸಿಕೊಂಡು ಸಂಚನ್ನು ರೂಪಿಸಿಕೊಂಡು ಕಾರ್ಗಿಲ್ ದ್ರಾಸ್ ಸೆಕ್ಟರ್ನಲ್ಲಿ ನಮ್ಮ ಬಂಕರ್ಗಳನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಇರ್ತಾರೆ. ಅದು ನಮ್ಮ ದೇಶದ ಕೆಲವೊಂದು ಕುರಿಗಾಯಿಗಳಿಂದ ನಮ್ಮ ಸೇನೆಗೆ ಮಾಹಿತಿ ಸಿಕ್ಕು ಆಪರೇಷನ್ ವಿಜಯ್ ಎನ್ನುವಂಥ ಒಂದು ಆಪರೇಷನ್ನ ಮೂಲಕ ಪಾಕಿಸ್ತಾನ ಮತ್ತು ಭಾರತಕ್ಕೆ ಯುದ್ಧ ಪ್ರಾರಂಭವಾಗ್ತದೆ. 1999 ಮೇ ತಿಂಗಳಿನಲ್ಲಿ ಪ್ರಾರಂಭವಾದಂತಹ ಯುದ್ಧ ಜುಲೈ 26 ಸತತ 42 ದಿನಗಳ ಕಾಲ ನಡೆದಂತಹ ಯುದ್ಧದಲ್ಲಿ ಅಂತಿಮವಾಗಿ ಭಾರತ ಯಶಸ್ವಿಯಾಗಿ ವಿಜಯವನ್ನು ಸಾಧಿಸ್ತದೆ. ಆ ಒಂದು ವಿಜಯದ ಗಾಥೆಯನ್ನ, ಆ ಒಂದು ಯುದ್ಧದಲ್ಲಿ ಹುತಾತ್ಮರಾದಂಥ ನಮ್ಮ ಸೈನಿಕರನ್ನ, ದೇಶಕ್ಕಾಗಿ ತಮ್ಮದೇ ಆದಂತಹ ಪ್ರಾಣ ತ್ಯಾಗವನ್ನು ಮಾಡಿದಂಥ ಕುಟುಂಬದವರನ್ನ, ಅವರ ತ್ಯಾಗ ಬಲಿದಾನ ವ್ಯರ್ಥ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಮುಂದಿನ ಪೀಳಿಗೆಗೆ ಅವರ ಸ್ಮರಣಾರ್ಥವನ್ನು, ಅವರ ನೀಡಿರುವಂತಹ ತ್ಯಾಗವನ್ನು ನಾವು ಮುಂದೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಈ ಒಂದು ದೇಶಭಕ್ತಿಯ ಕಾರ್ಯಕ್ರಮವನ್ನು ನಾವು ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿದ್ದೀವಿ. ಸ್ವಾತಂತ್ರ್ಯದ ಪೂರ್ವದಿಂದಲೂ ನಮ್ಮ ದೇಶ ಪರದೇಶಿಗಳ ಒಂದು ಆಕ್ರಮಣಕ್ಕೆ ಒಳಗಾಗ್ತಾ ಬಂದಿದೆ. ಸಾಕಷ್ಟು ಸಾವಿರಾರು ವರ್ಷಗಳಿಂದ, ನೂರಾರು ವರ್ಷಗಳಿಂದ ಬ್ರಿಟಿಷರಿರ್ಬೋದು, ಹೂಣರಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು, ಅವರೆಲ್ಲರ ಕಡೆಯಿಂದ ಪ್ರತಿ ಸಾರಿಗೂ ನಮ್ಮ ದೇಶ ಆಕ್ರಮಣಕ್ಕೆ ಒಳಗಾಗ್ತಾ ಬಂದಿದೆ. ಅದೇ ರೀತಿಯಾಗಿ ಕಾರ್ಗಿಲ್ ವಿಜಯೋತ್ಸವ ಒಂದು ಸ್ವಾತಂತ್ರ್ಯದ ನಂತರ 1965ರಲ್ಲಿರ್ಬೋದು, 1971ರಲ್ಲಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಯುದ್ಧಗಳನ್ನು ಮಾಡಿ ನಮ್ಮ ದೇಶ ಪ್ರತಿ ಸಾರಿಯೂ ಯಶಸ್ವಿಯಾಗಿ ವಿಜಯವನ್ನು ಸಾಧಿಸ್ತಾ ಬಂದಿದೆ. ಅದಕ್ಕಾಗಿ ನಮ್ಮೆಲ್ಲ ಸೈನಿಕ ಬಂಧುಗಳು ಇವತ್ತೇನು ಗಡಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ, ಅವರಿಗೂ ಕೂಡ ಈ ಮೂಲಕ ನಾನು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಕಾರ್ಗಿಲ್ ವಿಜಯೋತ್ಸವದ ಈ ಒಂದು ಸಮಯದಲ್ಲಿ ಕಾರ್ಗಿಲ್ ಯುದ್ಧದ ಸಂದರ್ಭವನ್ನು ನೆನಪಿಸಿಕೊಂಡು ಅವತ್ತು ಉದ್ದೇಶ ಏನಾಗಿತ್ತು ಈ ಕಾರ್ಗಿಲ್ ಯುದ್ಧದಪ್ಪ ಅಂತಂದ್ರೆ, ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಇರುವಂತಹ ನ್ಯಾಷನಲ್ ರಾಷ್ಟ್ರೀಯ ಹೆದ್ದಾರಿ ನಂಬರ್ 1 ಅಲ್ಫಾ ಏನಿದೆ, ಆ ರಸ್ತೆಯನ್ನು ಬಂದ್ ಮಾಡಿ ನಮ್ಮ ಸೈನಿಕರ ಒಂದು ಚಲನವಲನ ಏನಿರ್ತದೆ, ವಾಹನಗಳ ಓಡಾಟ ಏನಿರ್ತದೆ, ಜಮ್ಮುದಿಂದ ಹಿಡಿದು ಶ್ರೀನಗರದಿಂದ ಹಿಡಿದು ಲೇ ಲದ್ದಾಖವರೆಗೆ ಇರುವಂತಹ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ, ಸೇನೆಯ ಚಲನವಲನಗಳನ್ನ ಬಂದ್ ಮಾಡಿ, ಜಮ್ಮು ಕಾಶ್ಮೀರದ ವಿಷಯವನ್ನು ಅಂತಾರಾಷ್ಟ್ರೀಯ ವಿಷಯವನ್ನಾಗಿ ಮಾಡಬೇಕಂತೇಳಿ ಪಾಕಿಸ್ತಾನ ಏನು ಸಂಚು ಬಿಟ್ಟು ಅದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ನಮ್ಮ ದೇಶದ ಸೈನಿಕರು ಸುಮಾರು 542 ಜನ ಈ ಒಂದು ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ. 4,000 ಜನ ಪಾಕಿಸ್ತಾನಿ ಯೋಧರನ್ನ ನಮ್ಮ ದೇಶ ಬಲಿಯನ್ನು ತೆಗೆದುಕೊಳ್ತದೆ. ಅದರ ಜೊತೆಗೆ ಇನ್ನು ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದಾಗ, ನಮ್ಮ ಕರ್ನಾಟಕದ 12 ಜನ ಸೈನಿಕರು ಈ ಒಂದು ಯುದ್ಧದಲ್ಲಿ ಹುತಾತ್ಮರಾಗ್ತಾರೆ.
ಅವರೆಲ್ಲರ ಒಂದು ತ್ಯಾಗ ಬಲಿದಾನದಿಂದ ಇವತ್ತು ನಾವು ಸುರಕ್ಷಿತವಾಗಿದ್ದೀವಿ. ಇವತ್ತು ನಾವೆಲ್ಲ ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಮ್ಮ ದೇಶಕ್ಕಾಗಿ ಏನೋ ಪ್ರಾಣವನ್ನು ಕೊಟ್ಟಿದ್ದಾರಲ್ಲ ಆ ಸೈನಿಕರು, ಆ ಸೈನಿಕರಿಗೆ ಮತ್ತೊಮ್ಮೆ ನಾನು ಈ ವೇದಿಕೆ ಮುಖಾಂತರ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ. ಈ ಯುದ್ಧದಲ್ಲಿ ಸತತ 42 ದಿನಗಳ ಕಾಲ ಹೋರಾಡಿ ಇಬ್ಬರು ಪರಮವೀರ ಚಕ್ರವನ್ನ ಗಳಿಸ್ತಾರ. ಅವರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮತ್ತು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಇವರಿಬ್ಬರು ಪರಮವೀರ ಚಕ್ರವನ್ನು ಪಡೆದು ನಮ್ಮ ದೇಶಕ್ಕಾಗಿ ತಮ್ಮ ಅತ್ಯಮೂಲ್ಯವಾದಂತಹ ಸೇವೆಯನ್ನು ನೀಡಿ ಅವರು ಇವತ್ತು ಯೋಗೇಂದ್ರ ಸಿಂಗ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಆದರೆ ವಿಕ್ರಮ್ ಬಾತ್ರಾ ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಆ ವಿಜಯದ ಸಂಕೇತವನ್ನ ನಾವೆಲ್ಲ ಮಾಜಿ ಸೈನಿಕರು ಕಳೆದ ಹಲವಾರು ವರ್ಷಗಳಿಂದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ನಮ್ಮ ಸಂಘಟನೆಗಳಲ್ಲೆಲ್ಲ ಅಲ್ಲೆಲ್ಲ ನಾವು ಈ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ದೇಶಭಕ್ತಿ ಬೀಜವನ್ನ ನಮ್ಮ ಜನರ ಮನಮನದಲ್ಲಿ ಬಿತ್ತಬೇಕು, ನಮ್ಮ ಯುವ ಜನತೆಯಲ್ಲಿ ಬಿತ್ತಬೇಕು, ಯುವ ಜನತೆಯನ್ನ ದೇಶದ ರಕ್ಷಣೆಗಾಗಿ ಪ್ರೋತ್ಸಾಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇನ್ನು ಹೆಚ್ಚಿನದಾಗಿ ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ, ಕಾರ್ಗಿಲ್ ಯುದ್ಧದ ಬಗ್ಗೆ ಸಾಕಷ್ಟು ಜನ ಗಣ್ಯಮಾನರು ಇನ್ನು ಮಾತನಾಡೋರಿದ್ದಾರೆ. ಇನ್ನು ನಮ್ಮ ಸಂಘಟನೆಯ ಬಗ್ಗೆ ಹೇಳ್ಬೇಕಂತಂದ್ರೆ ಕಳೆದ 5-6 ವರ್ಷಗಳಿಂದ ನಮ್ಮ ಇಡೀ ದೇಶದಲ್ಲಿ ಸೈನಿಕ ಸಂಘಟನೆಗಳು ಏನು ಬೆಳೀತಾ ಇದ್ದಾವೆ. ಆ ಎಲ್ಲ ಸಂಘಟನೆಗಳನ್ನ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸಾಕಷ್ಟು ಜನ ಮಾಜಿ ಸೈನಿಕರು, ಇಡೀ ದೇಶದಲ್ಲಿಯೇ, ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಾಜಿ ಸೈನಿಕರನ್ನ, ಅತಿ ಹೆಚ್ಚು ಸೈನಿಕರನ್ನ ಇವತ್ತು ದೇಶ ಸೇವೆ ಕಳಿಸಿದ ಯಾವುದಾದ್ರೂ ಜಿಲ್ಲೆ ಇದ್ರೆ ಅದು ನಮ್ಮ ಬೆಳಗಾವಿ ಜಿಲ್ಲೆ ಅನ್ನುವಂಥ ಮಾತನ್ನ ಇವತ್ತು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಇಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 36,000 ಜನ ಮಾಜಿ ಸೈನಿಕರಿರುವಾಗ ಅಂತ ಎಲ್ಲ ಮಾಜಿ ಸೈನಿಕರನ್ನ ಒಂದೇ ವೇದಿಕೆಯಲ್ಲಿ ತೆಗೆದುಕೊಂಡು ನಾವು ಒಂದು ಒಳ್ಳೆಯ ವೇದಿಕೆಯನ್ನ ನಿರ್ಮಾಣ ಮಾಡಬೇಕೆನ್ನುವಂತಹ ದೃಷ್ಟಿಯಿಂದ ನಾವು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಅನ್ನುವಂತಹ ಒಂದು ಅಪ್ಪುಟವಾದಂತಹ ಸಂಘಟನೆಯನ್ನ ಪ್ರಾರಂಭಿಸಿ ಜಿಲ್ಲೆಯ ಪ್ರತಿಯೊಂದು ಹಳ್ಳಿಗೂ ಭೇಟಿ ನೀಡಿ ನಮ್ಮ ಸಂಘಟನೆಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಸಂಘಟನೆಗಳ ಪ್ರಮುಖರನ್ನ ಭೇಟಿಯಾಗಿ ಎಲ್ಲ ಸಂಘಟನೆಗಳನ್ನ ಒಂದೇ ನಿಟ್ಟಿನಲ್ಲಿ ತೆಗೆದುಕೊಂಡು ಬರುವಂತಹ ಒಂದು ಉದ್ದೇಶದಿಂದ 2 ವರ್ಷದಲ್ಲಿ ಸುಮಾರು 66-67 ಸಂಘಟನೆಯನ್ನ ಮಹಾ ಒಕ್ಕೂಟದ ಒಳಗೆ ತೆಗೆದುಕೊಂಡು ಬಂದಿರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸಂಘಟನೆ ಇವತ್ತು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇವೆ. ಸುಮಾರು 50-60 ಸಂಘಟನೆಗಳನ್ನ ಒಂದುಗೂಡಿಸಿ ಒಂದು ಶಿಸ್ತುಬದ್ಧವಾದಂತಹ ದಾರಿಯಲ್ಲಿ ಇವತ್ತು ರಾಜ್ಯದ ಯಾವುದಾದ್ರೂ ಸಂಘಟನೆ ನಡೀತಾ ಇದೆ ಅಂತಂದ್ರೆ ಅದು ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಮಹಾ ಒಕ್ಕೂಟ ಅನ್ನುವಂತಹ ಹೆಮ್ಮೆ ನಮ್ಮ ಎಲ್ಲ ಪದಾಧಿಕಾರಿಗಳಿದೆ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ವರ್ಷದ 365 ದಿನಗಳ ಕಾಲ ನಾವು ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದು ಸಾಮಾಜಿಕ ಜಾಲತಾಣದ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸುವಂತಾಗಿರ್ಬೋದು, ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಾಗಿರಬಹುದು, ರಕ್ತದಾನದ ಶಿಬಿರಗಳನ್ನು ಮಾಡುವಂತಾಗಿರಬಹುದು, ನಮ್ಮ ಮಾಜಿ ಸೈನಿಕರಿಗೆ ಅವಶ್ಯಕವಿದ್ದಾಗ ರಕ್ತದಾನವನ್ನು ಮಾಡುವಂತಹ ಕೆಲಸ ಆಗಿರಬಹುದು, ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ, ಮಹಾವೀರ ಜಯಂತಿ ಈ ರೀತಿಯ ರಾಷ್ಟ್ರೀಯ ನಾಯಕರ ಜಯಂತಿಯನ್ನು ಆಚರಿಸುವುದರ ಮೂಲಕ ಸಮಾಜದಲ್ಲಿ ಅವರ ಕಾರ್ಯವೈಖರಿಯನ್ನು ಜನರಿಗೆ ತಲುಪಿಸುವಂತಹ ಕೆಲಸ ಆಗಿರಬಹುದು. ಈ ರೀತಿಯಾದಂತಹ ಹಲವಾರು ಕೆಲಸಗಳನ್ನ ನಮ್ಮ ಸಂಘಟನೆ ಇವತ್ತು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ಮಾಜಿ ಸೈನಿಕರು ಎಲ್ಲಾದರೂ ತೊಂದರೆಗೊಳಗಾದ್ರೆ ಆ ತೊಂದರೆಗೆ, ಅವರ ಸಮಸ್ಯೆಗೆ ಹೆಗಲಾಗಿ ನಿಂತು ನಾವು ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಇವತ್ತು ನಮ್ಮ ಸಂಘಟನೆ ಮಾಡ್ತಾ ಇದೆ ಅನ್ನುವಂತಹ ಹೆಮ್ಮೆ ನಮಗಿದೆ. ಕಳೆದ ಅಕ್ಟೋಬರ್ದಲ್ಲಿ ಧಾರವಾಡದಲ್ಲಿ ಒಬ್ಬ ನಮ್ಮ ಮಾಜಿ ಸೈನಿಕರಿಗೆ ತೊಂದರೆ ಆಗಿತ್ತು. ನಮ್ಮ ಎಲ್ಲ ಮಾಜಿ ಸೈನಿಕರ, ಎಲ್ಲ ಜಿಲ್ಲೆಯ ಎಲ್ಲ ನಮ್ಮ ಸಂಘಟನೆಗಳ ಅಧ್ಯಕ್ಷರ ಒಂದು ಪ್ರೋತ್ಸಾಹದಿಂದ ಅತಿ ಯಶಸ್ವಿಯಾಗಿ ನಮ್ಮ ಮಾಜಿ ಸೈನಿಕನಿಗೆ ಅನ್ಯಾಯವಾಗಿತ್ತು, ಆ ಅನ್ಯಾಯದ ವಿರುದ್ಧ ಹೋರಾಡಿ ನಾವು ಆ ಹೋರಾಟದಲ್ಲಿ ಯಶಸ್ವಿಯಾಗಿ ನಮ್ಮ ಸೈನಿಕನಿಗೆ ನ್ಯಾಯ ಕೊಡಿಸಿದ್ದೀವಿ ಅನ್ನುವಂತಹ ತೃಪ್ತಿ ಇವತ್ತು ನಮ್ಮ ಸಂಘಟನೆಗಿದೆ. ಇವತ್ತು ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲೆಯಾದ್ಯಂತ ನಿವೃತ್ತರಾಗಿ ಬರುತ್ತಿರುವಂತಹ ನಮ್ಮ ಸೈನಿಕರನ್ನ ಸ್ವಾಗತಿಸಿಕೊಳ್ಳುವ ಕಾರ್ಯಕ್ರಮ ಆಗಿರಬಹುದು, ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಾವು ಉಚಿತವಾಗಿ ಸಸಿಗಳನ್ನು ಹಂಚುವ ಕೆಲಸವನ್ನು ಮಾಡ್ತಿರಬಹುದು.
ಇವತ್ತು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ನೂತನವಾಗಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಏನಾಗಿದೆ, ಆ ಆಸ್ಪತ್ರೆಯ ಸುತ್ತಮುತ್ತಲು ಸಸಿಗಳನ್ನು ಹಚ್ಚಿ ಆ ಸಸಿಗಳನ್ನು ಬೆಳೆಸುವಂತಹ ಕೆಲಸವನ್ನು ಕೂಡ ಇವತ್ತು ನಮ್ಮ ಮಹಾಕೂಟದಿಂದ ಮಾಡ್ತಾ ಇದ್ದೇವೆ. ಇವತ್ತು ಇಷ್ಟೆಲ್ಲ ಕೆಲಸಗಳನ್ನ ನಿರಂತರವಾಗಿ ನಾವು ಸಂಘಟನಾತ್ಮಕವಾಗಿ ಮಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ಜಿಲ್ಲೆಯ ನಮ್ಮ ಎಷ್ಟು ಮಾಜಿ ಸೈನಿಕರ ಸಂಘಟನೆಗಳ ಮಿತ್ರ ಸಂಘಟನೆಗಳಿದಾವಲ್ಲ, ಆ ಎಲ್ಲ ಮಿತ್ರ ಸಂಘಟನೆಗಳ ಅಧ್ಯಕ್ಷರಿಗೆ ಸಲ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಸಂಘಟನೆ ನಿರಂತರವಾಗಿ ಸಕ್ರಿಯವಾಗಿರ್ಬೇಕಂತಂದ್ರೆ ಅದಕ್ಕೆ ತಮ್ಮೆಲ್ಲರ ಬೆಂಬಲ ಬಹಳ ಅವಶ್ಯಕವಾಗ್ತದೆ. ಇನ್ನು ಈ ಒಂದು ಸೈನಿಕರ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಹೇಗಾಗಿದೆ ಅಂತಂದ್ರೆ, ಮೊಸಳೆ ಕಣ್ಣೀರನ್ನ ಒರೆಸಿದಂಗ ನಮ್ಮ ಸರ್ಕಾರಗಳು ಇವತ್ತು ನಮ್ಮ ಜೊತೆ ಆಟ ಆಡ್ತಾ ಇದ್ದಾವ. ನಾವು ಮಾಜಿ ಸೈನಿಕರು ದೇಶಕ್ಕಾಗಿ ದುಡಿದು ಬಂದಿದ್ದೀವಿ, ನಾವು ಹೋರಾಟ ಮಾಡಬಾರ್ದು, ರಸ್ತೆಗೆ ಇಳಿಬಾರದು ಅನ್ನುವಂಥ ಒಂದು ಮನೋಭಾವನೆಯನ್ನು ಹೊಂದ್ಕೊಂಡು ನಾವೆಲ್ಲರೂ ಸುಮ್ಮನಿದ್ದೀವಿ. ಆದರೆ ಸರ್ಕಾರ ನಮ್ಮ ಆ ತಾಳ್ಮೆಯನ್ನ ದುರುಪಯೋಗ ಮಾಡಿಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಮಾತನ್ನು ನಾನು ಈ ವೇದಿಕೆಯ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಬೇರೆ ಸೈನಿಕರ ಮೇಲಿರುವ ದೇಶ ಪ್ರೇಮ, ಸೈನಿಕರ ಬಗ್ಗೆ ತೋರಿಸುವಂತಹ ಪ್ರೀತಿ ರಾಜಕಾರಣಿಗಳ ವೇದಿಕೆಗೆ ಮಾತ್ರ ಸೀಮಿತವಾಗಿದೆ ಇವತ್ತು. ಅದು ಆಗಬಾರದು ಅಂತಂದ್ರೆ ನಾವೆಲ್ಲ ಮಾಜಿ ಸೈನಿಕರು ಒಗ್ಗಟ್ಟಾಗಬೇಕು, ನಾವೆಲ್ಲ ಮಾಜಿ ಸೈನಿಕರು ಒಂದೇ ವೇದಿಕೆಯಲ್ಲಿ ಕೂಡಬೇಕು. ಅಂದಾಗ ಮಾತ್ರ ನಮ್ಮ ಧ್ವನಿಗೆ, ನಮ್ಮ ಒಗ್ಗಟ್ಟಿಗೆ ಬೆಲೆ ಸಿಗ್ತದೆ. ನಮ್ಮ ಸಮಸ್ಯೆಗಳೇನದಾವ ಆ ಸಮಸ್ಯೆಯನ್ನು ನಾವು ಪರಿಹರಿಸಿಕೊಳ್ಳಬಹುದು ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 36,000 ಜನ ಮಾಜಿ ಸೈನಿಕರನ್ನು ಹೊಂದಿರುವಂತಹ ಈ ಒಂದು ಸುಂದರವಾದ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಇಂಥ ಇಷ್ಟೊಂದು ಸಂಘಟನೆಯನ್ನ ಹೊಂದಿರುವಂತಹ ಜಿಲ್ಲೆಯಲ್ಲಿ ಇಲ್ಲಿಯವರೆಗೂ ಕೂಡ ಒಂದು ಸೈನಿಕ ಭವನವಿಲ್ಲ. ಕಳೆದ 5-6 ವರ್ಷಗಳಿಂದ ನಾವು ಈ ಪತ್ರದ ಮೂಲಕ ಅಧಿಕಾರಿಗಳನ್ನ, ರಾಜಕೀಯ ನಾಯಕರನ್ನ ನಾವು ಇದಕ್ಕಾಗಿ ಮನವಿಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದೀವಿ. ಆದರೆ ಇದುವರೆಗೂ ಕೂಡ ಆ ಒಂದು ಸಮಸ್ಯೆಯಾಗಿ ಉಳಿದಿದೆ, ಅದು ಬಗೆಹರಿತಾ ಇಲ್ಲ. ಅದರ ಜೊತೆಗೆ ಈ ಒಂದು ದಿನಾಚರಣೆಯನ್ನು ನಾವು ಏನು ಆಚರಣೆ ಮಾಡ್ತಾ ಇದ್ದೇವೆ, ಕಾರ್ಗಿಲ್ ವಿಜಯೋತ್ಸವ, ವೀರ್ ದಿವಸ್ ಆಗಿರಬಹುದು, ಆರ್ಮಿ ಡೇ ಆಗಿರಬಹುದು, ಇವೆಲ್ಲ ದಿನಾಚರಣೆಗಳು ಇವು ಸೈನಿಕರು ಆಚರಣೆ ಮಾಡುವಂತಹ ದಿನಾಚರಣೆಗಳಲ್ಲ. ಯಾಕಂದ್ರೆ ನಾವು ದೇಶಕ್ಕಾಗಿ ನಾವೇ ಸೈನಿಕರು, ನಾವು ಕೆಲಸ ಮಾಡಿ ಬಂದು ನಮ್ಮ ದಿನಾಚರಣೆಗಳನ್ನು ನಾವೇ ಆಚರಣೆ ಮಾಡಿಕೊಳ್ಳಿಸುವಂಥದ್ದು ಸರಿಯಲ್ಲ. ಆದರೆ ಇದನ್ನು ಸರ್ಕಾರ, ಜಿಲ್ಲಾಡಳಿತಗಳು ವಿಚಾರ ಮಾಡ್ತಾ ಇಲ್ಲ. ಮುಂಬರುವ ದಿನಮಾನಗಳಲ್ಲಿ ಇಂಥ ಆಚರಣೆಗಳು ಸರ್ಕಾರದಿಂದ ಆಗಬೇಕು, ಜಿಲ್ಲಾಡಳಿತದಿಂದ ಆಗಬೇಕನ್ನುವಂಥ ಒಂದು ವಿಶೇಷವಾದ ಬೇಡಿಕೆಯನ್ನು ಈ ವೇದಿಕೆ ಮುಖಾಂತರ ನಾನು ಸರ್ಕಾರಕ್ಕೆ ಮಾಡಲು ಬಯಸ್ತೇನೆ. ಇವತ್ತು ದೇಶಕ್ಕಾಗಿ 32 ವರ್ಷ ಸೇವೆಯನ್ನು ಸಲ್ಲಿಸಿ ಬಂದಿರುವಂತಹ ಸಾಕಷ್ಟು ಹಿರಿಯ ಮಾಜಿ ಸೈನಿಕರು ಇವತ್ತು ನಮ್ಮ ಎದುರಿಗೆ ಕೂತಿದ್ದಾರೆ. ಇವತ್ತು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುವುದಂತಂದ್ರೆ ಅಷ್ಟು ಸುಲಭ ಇಲ್ಲ. ಇಡೀ ತನ್ನ ಊರನ್ನು ಬಿಟ್ಟು, ತನ್ನ ಮನೆಯನ್ನು ಬಿಟ್ಟು, ಒಡ ಹುಟ್ಟಿದ ಅಕ್ಕ ತಂಗಿಯರನ್ನ, ಅಣ್ಣ ತಮ್ಮಂದಿರನ್ನ ಬಿಟ್ಟು ಸುಮಾರು ವರ್ಷಗಳ ಕಾಲ ದೇಶದ ವಿಪರೀತ ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸಿ ಬರಬೇಕಂತಂದ್ರೆ ಹಂಗ ಸುಮ್ಮನೆ ಆಗೋದಿಲ್ಲ. ಅದು ನಮ್ಮೆಲ್ಲ ಮಾಜಿ ಸೈನಿಕರಿಗೆ ಇವತ್ತು ಇಷ್ಟೆಲ್ಲ ತ್ಯಾಗ ಬಲಿದಾನವನ್ನು ಮಾಡಿ ಬಂದಿರುವಂತಹ ಮಾಜಿ ಸೈನಿಕರಿಗೆ ಇವತ್ತು ಟೋಲ್ ನಾಕಾಗಳಲ್ಲಿ ಅವಾಚ್ಯ ಶಬ್ದಗಳಿಂದ ಬಳಕೆ ಮಾಡಿ ಟೋಲ್ ನಾಕಾಗಳಲ್ಲಿ ನಮ್ಮನ್ನು ಇವತ್ತು ನಮ್ಮ ವಾಹನಗಳಿಗೆ ಪರ್ಮಿಷನ್ ಕೊಡ್ತಾ ಇಲ್ಲ. ಅದೇ ಕೇವಲ 2 ವರ್ಷ, 1 ವರ್ಷ, 3 ವರ್ಷ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ನಮ್ಮ ಪೊಲೀಸ್ ಬಂಧುಗಳಿಗೆ ಆ ಒಂದು ವ್ಯವಸ್ಥೆಯನ್ನು ನೀಡಲಾಗಿದೆ. ಹಾಗಂತಂದ್ರೆ ನಾವು ದೇಶಕ್ಕಾಗಿ ಸೇವೆ ಸಲ್ಲಿಸಿದಂಥ 15 ವರ್ಷ, 20 ವರ್ಷ, 30 ವರ್ಷ ಏನಿದೆ ಸೇವೆ ಅದು ವ್ಯರ್ಥವಾಗುತ್ತಾ ಇದೆ ನಮ್ಮ ಗಮನಕ್ಕೆ ಬಂದಿರುವಾಗ. ಇವೆಲ್ಲ ಆಗಬಾರದಪ್ಪ ಅಂತಂದ್ರೆ ನಾವು ಒಗ್ಗಟ್ಟಾಗಬೇಕು, ನಾವು ಹೋರಾಟ ಮಾಡಬೇಕು. ಇನ್ನು ನಮ್ಮ ಮಾಜಿ ಸೈನಿಕರು ನಿವೃತ್ತಿಯಾಗಿ ಬಂದ ನಂತರ ಕೇವಲ 17 ವರ್ಷ, 22 ವರ್ಷ ಸೇವೆಯನ್ನು ಸಲ್ಲಿಸಬೇಕಾದ್ರೆ 35 ವರ್ಷ, 40 ವರ್ಷದೊಳಗೆ ನಿವೃತ್ತಿ ಆಗಬೇಕಾಗ್ತದೆ. ಇನ್ನೂ ಕೂಡ ದುಡಿಯುವಂತಹ ಶಕ್ತಿ ಇರ್ತದೆ. ಬಂದು 10% ಮೀಸಲಾತಿ ಇದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಪ್ರತಿಯೊಂದು ಹುದ್ದೆಗಳಲ್ಲಿ, ಪ್ರತಿಯೊಂದು ನೋಟಿಫಿಕೇಶನ್ಗಳಲ್ಲಿ ಒಂದು 10% ರಿಯಾಯಿತಿ ಏನಿದೆ, ಆ ರಿಯಾಯಿತಿ ಇವತ್ತು ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ. ಒಂದು ವೇಳೆ ಅದೇನಾದರೂ ರಿಯಾಯಿತಿ ನಮಗೆ ಮೀಸಲಾತಿ ಸರಿಯಾಗಿ ಸಿಕ್ಕಿದ್ದೆ ಆದರೆ ಯಾವ ಮಾಜಿ ಸೈನಿಕರು ಕೂಡ ಇವತ್ತು ಖಾಲಿ ಅಡ್ಡಾಡಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮ ಮಾಜಿ ಸೈನಿಕರು ಯಾವ ಪರಿಸ್ಥಿತಿಯಲ್ಲಿದ್ದಾರಪ್ಪ ಅಂತಂದ್ರೆ ಕೇವಲ 12,000, 14,000, 15,000 ರೂಪಾಯಿಗಾಗಿ ಸೆಕ್ಯೂರಿಟಿ ಗಾರ್ಡ್ ಮಾಡುವಂತಹ ಪರಿಸ್ಥಿತಿ ಇವತ್ತು ನಮ್ಮ ಮಾಜಿ ಸೈನಿಕರಿದ್ದಾರೆ.
ಆಗಿದೆ ಇವತ್ತು. ಅದಕ್ಕಾಗಿ ಸರ್ಕಾರದ ವಿರುದ್ಧ ನಾವು ಧ್ವನಿ ಎತ್ತಬೇಕು, ಸರ್ಕಾರದ ವಿರುದ್ಧ ನಾವು ಹೋರಾಡಬೇಕು ಅಂತಂದ್ರೆ ನಾವು ಒಗ್ಗಟ್ಟಾಗಬೇಕು. ಎಲ್ಲಿವರೆಗೆ ನಾವು ಒಗ್ಗಟ್ಟಾಗೋದಿಲ್ಲ ಅಲ್ಲಿವರೆಗೆ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡೋದಿಲ್ಲ. ಸೇರಿರುವಂತಹ ಎಲ್ಲ ನಮ್ಮ ಮಾಜಿ ಸೈನಿಕರಲ್ಲಿ ನಾನೊಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಈಗ ನಾನು ಏನೇನು ಹೇಳಿದ್ದೆ, ಕೆಲವೊಂದಷ್ಟು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾವ ಮಾಡಿದ್ದೀವಿ. ಈ ಎಲ್ಲ ವಿಷಯಗಳ ಬಗ್ಗೆ ಇನ್ನೂ ಹೆಚ್ಚಿನ ಹೋರಾಟವನ್ನು ನಾವು ಸಂಘಟನೆಯಿಂದ ಮಾಡುವಂಥ ವಿಚಾರವನ್ನು ನಾವು ಮಾಡಿದ್ದೀವಿ. ಎಲ್ಲ ನಮ್ಮ ಮಿತ್ರ ಸಂಘಟನೆಗಳ ಅಧ್ಯಕ್ಷರ ಜೊತೆ ಚರ್ಚಿಸಿ ಮುಂಬರುವ ದಿನಗಳಲ್ಲಿ ಕೆಲವೊಂದು ಮಹತ್ವದ ಸಮಸ್ಯೆಗಳನ್ನು ತೆಗೆದುಕೊಂಡು ಸರ್ಕಾರದ ಗಮನವನ್ನು ಸೆಳೆಯುವಂತಹ ಕೆಲಸವನ್ನು ನಾವು ನಮ್ಮ ಮಹಾ ಒಕ್ಕೂಟದಿಂದ ಮಾಡ್ತೇವೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಅತ್ಯವಶ್ಯಕವಾಗ್ತದೆ. ಈಗಾಗಲೇ ನಾವು ಈ ಕಾರ್ಗಿಲ್ ವಿಜಯೋತ್ಸವದ ಆಯೋಜನೆ ಸಂದರ್ಭದಲ್ಲಿ ಮಾನ್ಯ ರಾಜ್ಯಪಾಲರನ್ನು ಆಹ್ವಾನಿಸಿದ್ವಿ. ಮಾನ್ಯ ರಾಜ್ಯಪಾಲರನ್ನು ಆಹ್ವಾನಿಸಿದ ಸಂದರ್ಭದಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ರಾಜ್ಯಪಾಲರ ಜೊತೆಗೆ ನಮ್ಮೆಲ್ಲ ಪದಾಧಿಕಾರಿಗಳ ಮಾತುಕತೆ ಆಗಿದೆ. ರಾಜ್ಯಪಾಲರಿಗೆ ನಮ್ಮ ಸೈನಿಕರ ಸಮಸ್ಯೆಗಳನ್ನು ಎಳೆಯಾಗಿ ಅವರ ಗಮನಕ್ಕೆ ತಂದಿದ್ದೀವಿ. ಆದರೆ ರಾಜ್ಯಪಾಲರು ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನು ಬರೆದ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ, ಎಷ್ಟರ ಮಟ್ಟಿಗೆ ಮಾಡೋದಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕಾಗಿ ನಾವು ಸಂಘಟನಾತ್ಮಕವಾಗಿ ಒಂದಾಗಿದ್ದರೆ ನಾವು ನಮ್ಮ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ನಮ್ಮದೇ ಆದಂಥ ಒಂದು ಸಮುದಾಯದ ಮಾಜಿ ಸೈನಿಕರ ಸಮುದಾಯದ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂಥ ಸಮುದಾಯದ ಈ ಸಮುದಾಯಕ್ಕೆ ಒಂದು ಬೆಲೆ ಸಿಗಬೇಕು ಅಂತಂದ್ರೆ ಕೇವಲ ವೇದಿಕೆ ಮುಖಾಂತರ ಸಿಗೋದಲ್ಲ, ನಿಜವಾದ ಗ್ರೌಂಡ್ನಲ್ಲಿ ಕೂಡ ಇದು ನಮಗೆ ಸಲ್ಲಬೇಕಾದಂಥ ಗೌರವ ಸಲ್ಲಬೇಕು, ಸಿಗಬೇಕಾದಂಥ ಸವಲತ್ತುಗಳು ಇವತ್ತು ನಮಗೆ ಸಿಗಬೇಕು. ಅದಕ್ಕಾಗಿ ನಾನು ನಮ್ಮೆಲ್ಲ ಮಾಜಿ ಸೈನಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ನಮ್ಮ ಮಹಾ ಒಕ್ಕೂಟದ ಜೊತೆಗೆ ತಮ್ಮ ನಿರಂತರವಾದಂತಹ ಸಂಪರ್ಕ ಇದೇ ರೀತಿಯಲ್ಲಿ ನಮ್ಮ ಹೋರಾಟಗಳಲ್ಲಿ ಯಾರೂ ಕೂಡ ಇದರ ವೈಯಕ್ತಿಕವಾದಂತಹ ಹೋರಾಟ ಮಾಡ್ತಾ ಇಲ್ಲ. ಸಂಘಟನಾತ್ಮಕವಾಗಿ ನಮ್ಮ ಸಮುದಾಯಕ್ಕಾಗಿ ಮಾಡುತ್ತಿರುವಂತಹ ಹೋರಾಟ, ಈ ಹೋರಾಟದಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗ್ತದೆ. ಮಹಾ ಒಕ್ಕೂಟದ ಜೊತೆಗೆ ತಾವೆಲ್ಲರ ನಿರಂತರವಾಗಿ ಇರ್ತಾ ಇರಿ. ಇದೇ ರೀತಿಯಾದಂತಹ ನಾವು ಒಳ್ಳೆಯ ಕಾರ್ಯಕ್ರಮಗಳನ್ನು ಸೈನಿಕ ಸಮುದಾಯಕ್ಕಾಗಿ, ದೇಶಕ್ಕಾಗಿ, ದೇಶದ ಭದ್ರತೆಗಾಗಿ ನಾವು ಹೊಸ ಯುವಕರನ್ನ ದೇಶಕ್ಕಾಗಿ ಸೆಳೆಯುವಂತಹ ಕೆಲಸವನ್ನು ಮಾಡೋಣ. ಹೆಚ್ಚೆಚ್ಚು ದೇಶಕ್ಕಾಗಿ ನಾವು ಯುವಕರನ್ನ ದೇಶ ರಕ್ಷಣೆಗಾಗಿ ಸೇರಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಈ ಕಾರ್ಗಿಲ್ ವಿಜಯೋತ್ಸವದ ಒಂದು ಅದ್ಭುತವಾದಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಅಪಾರ ಸಂಖ್ಯೆಯಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಮತ್ತೊಮ್ಮೆ ನಮ್ಮ ಬೆಳಗಾವಿ ಜಿಲ್ಲೆ ಮಾಜಿ ಸೈನಿಕರ ಸಂಘಟನೆಗಳ ಪರವಾಗಿ, ನಮ್ಮೆಲ್ಲ ಮಿತ್ರ ಸಂಘಟನೆಗಳ ಪರವಾಗಿ, ನಮ್ಮ ಮಹಿಳಾ ಘಟಕದ ಪದಾಧಿಕಾರಿಗಳ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಣ್ಣಿರಲಿ ಗಂಡಿರಲಿ, ಹೆಣ್ಣಿರಲಿ ಗಂಡಿರಲಿ, ಮನೆಗೊಬ್ಬ ರೈತನಿರಲಿ, ಹೆಣ್ಣಿರಲಿ ಗಂಡಿರಲಿ, ಮನೆಗೊಬ್ಬ ಸೈನಿಕನಿರಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಇದೇ ರೀತಿ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೋಕದರ್ಶನ್ ಡಿಜಿಟಲ್.